ನಿಧಾನ ಗಡ್ಡ, ನಿಧಾನ ಸ್ನಾಯುಗಳು, ಸೋಮಾರಿತನ ಮತ್ತು ಲೈಂಗಿಕ ಅಪಕ್ವತೆಯಂತಹ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ. ಪ್ರಿಯ ಸ್ನೇಹಿತರೆ, ಜಿ ಫ್ಯಾಕ್ಟರ್ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಮ್ಮ ದೇಹವು ನಮ್ಮ ಜೀವನದ ಪ್ರಮುಖ ಭಾಗಗಳಲ್ಲಿ ಒಂದಾಗಿದೆ. ನಮ್ಮ ದೇಹವು ಆರೋಗ್ಯವಾಗಿದ್ದರೆ ನಾವು ಆರೋಗ್ಯವಾಗಿ ಉಳಿಯುತ್ತೇವೆ ಮತ್ತು ಹೆಚ್ಚು ಕಾಲ ಬದುಕಲು ಸಾಧ್ಯವಾಗುತ್ತದೆ. ನಮ್ಮ ದೇಹವು ತುಂಬ ಸೂಕ್ಷ್ಮ ಯಂತ್ರವಾಗಿದ್ದು ದೇಹದಲ್ಲಿ ಯಾವುದೇ ಕೊರತೆಯನ್ನು ಅನುಭವಿಸಿದರೂ ನಮಗೆ ಅದು ಸಂಕೇತಗಳ ಮೂಲಕ ಕಳುಹಿಸಲು ಪ್ರಾರಂಭಿಸುತ್ತದೆ. ದೇಹದ ಈ ಸಂಕೇತಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ನಾವು ಸೇವಿಸುವ ಆಹಾರದಲ್ಲಿ ಜೀವಸತ್ವಗಳು ಮತ್ತು ಖನಿಜಗಳು ನಮ್ಮ ದೇಹಕ್ಕೆ ಬಹಳ ಮುಖ್ಯವಾಗಿರುತ್ತದೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಯಾವ ಖನಿಜದ ಕೊರತೆಯಿಂದ ಯಾವ ರೋಗ ಕಾಣಿಸಿಕೊಳ್ಳುತ್ತದೆ ಮತ್ತು ಅದಕ್ಕೆ ಯಾವ ರೀತಿಯ ಆಹಾರದ ಪದಾರ್ಥಗಳನ್ನು ಮತ್ತು ತರಕಾರಿಗಳನ್ನು ಸೇವಿಸಬೇಕು ಎಂಬುವಂತಹ ಎಲ್ಲ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಆದ್ದರಿಂದ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಒಂದು ವೇಳೆ ಇದರಲ್ಲಿನ ಮಾಹಿತಿಗಳು ನಿಮಗೆ ಇಷ್ಟವಾದರೆ ಒಂದು ಲೈಕ್ ನೀಡಿ, ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋದ ಲಿಂಕನ್ನು ಶೇರ್ ಮಾಡಿ. ಸ್ನೇಹಿತರೆ, ಇನ್ನೊಂದು ಮನವಿ, ನೀವೇನಾದರೂ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಟಾಪಿಕ್ಗೆ ಹೋಗೋಣ. ನಂಬರ್ 1, ವಿಟಮಿನ್ ಕ್ಯಾಲ್ಸಿಯಂ. ನಮ್ಮ ಕೀಲುಗಳಿಂದ ಅಥವಾ ಮೂಳೆಗಳಿಂದ ಸಿಡಿಯುವ ಶಬ್ದ ಬಂದರೆ ಅದು ಕ್ಯಾಲ್ಸಿಯಂ ಕೊರತೆಯಿಂದಾಗಿ ಬರುತ್ತದೆ. ನಿಮ್ಮ ಮೂಳೆ ಮತ್ತು ಹಲ್ಲುಗಳಿಗೆ ಕ್ಯಾಲ್ಸಿಯಂ ಅವಶ್ಯಕತೆ ಎಷ್ಟು ಮುಖ್ಯ ಎಂದು ನಿಮಗೆ ತಿಳಿದೇ ಇರುತ್ತದೆ. ಅತಿಯಾದ ಕ್ಯಾಲ್ಸಿಯಂ ಕೊರತೆಯಿಂದಾಗಿ ನಿಮಗೆ ಸಂಧಿವಾತದ ಸಮಸ್ಯೆಯೂ ಬರಬಹುದು. ಆದ್ದರಿಂದ ಈ ಕೊರತೆಯನ್ನು ನೀಗಿಸಲು ಪ್ರತಿದಿನ ನಿಮ್ಮ ಆಹಾರದಲ್ಲಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು, ಕಡಲೆಕಾಯಿ, ಬೆಣ್ಣೆಯನ್ನು ಸೇರಿಸಿ ಕ್ಯಾಲ್ಸಿಯಂ ಕೊರತೆಯನ್ನು ನೀಗಿಸುವ ಉತ್ತಮ ಆಯ್ಕೆಯಾಗಿದೆ. ನೀವು ಪ್ರತಿದಿನ ಮೊಸರು ಬೆರೆಸಿದ ಗೋಧಿ ಧಾನ್ಯಗಳನ್ನು ಸೇವಿಸಿ ಮತ್ತು ಬೆಳಗ್ಗೆ ಇದನ್ನು ಸೇವಿಸಿದರೆ ನಿಮ್ಮ ಪೊಟ್ಯಾಷಿಯಂ ಕೊರತೆಯನ್ನು ಇದು ಪೂರೈಸುತ್ತದೆ. ಕೀಲು ನೋವಿನಿಂದ ಪರಿಹಾರವನ್ನು ನೀಡುತ್ತದೆ. ನಂಬರ್ 2, ವಿಟಮಿನ್ ಸಿ. ಹಲ್ಲುಜ್ಜುವಾಗ ಅಥವಾ ತಿನ್ನುವಾಗ ನಿಮ್ಮ ಒಸಡುಗಳು ನೀಲಿ ಬಣ್ಣದಿಂದ ರಕ್ತಸ್ರಾವವಾಗುತ್ತಿದ್ದರೆ ಅಥವಾ ನಿಮ್ಮ ನಾಲಿಗೆಯಲ್ಲಿ ಆಗಾಗ್ಗೆ ಗುಳ್ಳೆಗಳು ಕಾಣಿಸಿಕೊಂಡರೆ ನಿಮ್ಮ ದೇಹಕ್ಕೆ ವಿಟಮಿನ್ ಸಿ ಅಗತ್ಯವಿದೆ ಎಂದು ನಿಮ್ಮ ದೇಹ ಸಂಕೇತವನ್ನು ನಿಮಗೆ ನೀಡುತ್ತದೆ. ಒಸಡಿನಿಂದ ರಕ್ತಸ್ರಾವವಾಗುವುದು ತುಂಬ ಸಾಮಾನ್ಯವಾದ ಸಮಸ್ಯೆಯಾಗಿದೆ, ಆದರೆ ಜನರು ಅದನ್ನು ನಿರ್ಲಕ್ಷಿಸುತ್ತಾರೆ. ನೀವು ಅದನ್ನು ಮತ್ತೆ ಮತ್ತೆ ನಿರ್ಲಕ್ಷಿಸಿದರೆ ಸೆಲ್ಯುಲಾರ್ ಮಟ್ಟದಲ್ಲಿ ಏನಾಗುತ್ತದೆ ಎಂದರೆ ನಿಮ್ಮ ಅಪಧಮನಿಗಳಿಂದ ರಕ್ತವು ಹೊರಬರುತ್ತದೆ. ನಂತರ ಇದು ರಕ್ತನಾಳ ವ್ಯವಸ್ಥೆಗಳಿಗೆ ತೊಂದರೆಯಾಗಿ ಮುಂದೆ ಗಂಭೀರ ಸಮಸ್ಯೆಯಾಗಬಹುದು ಮತ್ತು ತ್ವರಿತವಾಗಿ ಈ ಸಮಸ್ಯೆಯನ್ನು ನಿವಾರಿಸಬೇಕಾಗುತ್ತದೆ. ವಿಟಮಿನ್ ಸಿ ಕೊರತೆಯನ್ನು ನೀಗಿಸಲು ಆಮ್ಲ ಉತ್ತಮವಾಗಿದೆ. ನೀವು ಇದನ್ನು ಜ್ಯೂಸ್, ಪೌಡರ್, ಉಪ್ಪಿನಕಾಯಿ, ಕ್ಯಾಂಡಿ ರೂಪದಲ್ಲಿ ಇಡೀ ವರ್ಷ ಇಟ್ಟುಕೊಳ್ಳಬಹುದು. ಮತ್ತು ವಿಟಮಿನ್ ಸಿಯ ಉತ್ತಮ ಮೂಲಗಳೆಂದರೆ ನಿಂಬೆ, ಪೇರಲ, ಕ್ಯಾಪ್ಸಿಕಮ್, ಕಿತ್ತಾಳೆಗಳಾಗಿವೆ. ವಿಟಮಿನ್ ಸಿಯಿಂದ ನಿಮ್ಮ ಕೂದಲು ಕೂಡ ಗಟ್ಟಿಯಾಗಿ ಗಾಢ ಬಣ್ಣದಲ್ಲಿ ಚೆನ್ನಾಗಿ ಇರುತ್ತದೆ. ಇವುಗಳನ್ನು ಸೇವಿಸಿದರೆ ವರ್ಷವಿಡೀ ಬೇರೆ ಬೇರೆ ರೂಪಗಳ ಮಾತ್ರೆಗಳ ಔಷಧಿಗಳು ಅಗತ್ಯವಿಲ್ಲ. ಇದನ್ನೆಲ್ಲ ತಿನ್ನುವ ಮೂಲಕ ಈ ಕೊರತೆಯನ್ನು ನೀಗಿಸಬಹುದು. ನಂಬರ್ 3, ಬಯೋಟಿನ್. ನಿಮ್ಮ ಉಗುರುಗಳು ದುರ್ಬಲವಾಗಿದ್ದರೆ ಅಥವಾ ನಿಮ್ಮ ಕೂದಲು ಶುಷ್ಕ ಮತ್ತು ಒರಟಾಗಿದ್ದರೆ ಅಥವಾ ವಯಸ್ಸಿಗೆ ಮುಂಚೆಯೇ ನಿಮ್ಮ ಕೂದಲು ಉದುರುತ್ತಿದ್ದರೆ ನಿಮ್ಮ ದೇಹದಲ್ಲಿ ಬಯೋಟಿನ್ ಕೊರತೆ ಇದೆ ಎಂಬುದು ಸ್ಪಷ್ಟವಾಗುತ್ತದೆ. ನೀವು ನಿಯಮಿತವಾಗಿ ಹಸಿ ಮೊಟ್ಟೆಗಳನ್ನು ಸೇವಿಸುತ್ತಿದ್ದರೆ ಇದು ಒಂದು ಸಾಮಾನ್ಯ ಕಾರಣವಾಗಿರಬಹುದು. ಬಯೋಟಿನ್ ವಿಟಮಿನ್ ಅನ್ನು ಹೊಟ್ಟೆಯಲ್ಲಿರುವ ಉತ್ತಮ ಬ್ಯಾಕ್ಟೀರಿಯಾಗಳಿಂದ ತಯಾರಿಸಲಾಗುತ್ತದೆ. ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯ ಅಸಮತೋಲನ ಉಂಟಾದಾಗ ಈ ಬ್ಯಾಕ್ಟೀರಿಯಾಗಳು ಬಯೋಟಿನ್ ಅನ್ನು ಉತ್ಪಾದಿಸಲು ಸಾಧ್ಯವಾಗುವುದಿಲ್ಲ. ನಂತರ ಈ ರೋಗ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಬಯೋಟಿನ್ ಕೊರತೆಯನ್ನು ನಿವಾರಿಸಲು ಉತ್ತಮ ಮಾರ್ಗವೆಂದರೆ ಕರುಳಿನ ಸ್ನೇಹಿ ಬ್ಯಾಕ್ಟೀರಿಯಾವನ್ನು ಅಭಿವೃದ್ಧಿಪಡಿಸುವುದು. ತಾಜಾ ಮೊಸರಿಗಿಂತ ಉತ್ತಮವಾದ ಯಾವುದೇ ಪ್ರೋಬಯೋಟಿಕ್ ಈ ಭೂಮಿಯ ಮೇಲೆ ಇಲ್ಲ. ಮೊಸರಿನಲ್ಲಿ 1 ಚಮಚ ಬೆಲ್ಲವನ್ನು ಸೇರಿಸಿ ಮತ್ತು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಿದರೆ ಈ ರೋಗ ಲಕ್ಷಣಗಳನ್ನು ನಿವಾರಿಸಬಹುದು. ಪ್ರೋಬಯೋಟಿಕ್ಗಳ ಉತ್ತಮ ಮೂಲವೆಂದರೆ ಉಪ್ಪಿನಕಾಯಿ ಮತ್ತು ಆಪಲ್ ಸೈಡರ್ ವಿನಿಗರ್. ನಂಬರ್ 4, ವಿಟಮಿನ್ ಸತು. ನಿಮ್ಮ ಉಗುರುಗಳಲ್ಲಿ ಬಿಳಿ ಚುಕ್ಕೆಗಳಿದ್ದರೆ ನಿಮ್ಮ ದೇಹವು ಸತುವನ್ನು ಕೇಳುತ್ತದೆ. ಸಾಮಾನ್ಯವಾಗಿ ಸಂಸ್ಕರಿಸಿದ ಹಿಟ್ಟಿನಿಂದ ಮಾಡಿದ ಕೇಕ್, ಸಿಹಿ ತಿಂಡಿಗಳನ್ನು ತಿನ್ನುವ ಜನರಲ್ಲಿ ಸತುವಿನ ಕೊರತೆ ತುಂಬಾ ಸಾಮಾನ್ಯವಾಗಿದೆ.
ಇದು ಪುರುಷರು ಮತ್ತು ಮಹಿಳೆಯರಲ್ಲಿ ಸಾಮಾನ್ಯವಾಗಿದೆ. ಪುರುಷರಲ್ಲಿ ಟೆಸ್ಟೋಸ್ಟೆರಾನ್ ಅನ್ನು ಉತ್ಪಾದಿಸಲು ಸತುವು ಬಹಳ ಮುಖ್ಯವಾಗಿದೆ. ನಿಧಾನ ಗಡ್ಡ, ನಿಧಾನ ಸ್ನಾಯುಗಳು, ಸೋಮಾರಿತನ ಮತ್ತು ಲೈಂಗಿಕ ಅಪಕ್ವತೆಯಂತಹ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ. ಗರ್ಭಿಣಿ ಮಹಿಳೆಯಲ್ಲಿ ಸತುವಿನ ಕೊರತೆಯಿಂದಾಗಿ ಮಗುವಿಗೆ ಸಹ ಹಾನಿಕಾರಕವಾಗಿ ಪರಿಣಾಮ ಬೀರಬಹುದು. ಕೇಕ್, ಹಿಟ್ಟಿನ ಸಿಹಿ ತಿಂಡಿಗಳನ್ನು ತಪ್ಪಿಸಿ ಮತ್ತು ಒಣ ಹಣ್ಣುಗಳು, ಬೇಳೆಕಾಳುಗಳು, ತೊಗರಿಕಾಳುಗಳು ನಿಮ್ಮ ಆಹಾರದಲ್ಲಿ ಸೇರಿಸಿ, ಏಕೆಂದರೆ ಬೇಳೆಕಾಳುಗಳಲ್ಲಿ ಹೆಚ್ಚಿನ ಪ್ರಮಾಣದ ಸತು ಇರುತ್ತದೆ. ಇಂದಿನಿಂದ ಪ್ರತಿದಿನ ಇವುಗಳನ್ನು ಸೇವಿಸಿ. ನಂಬರ್ 5, ವಿಟಮಿನ್ ಬಿ. ನಿಮ್ಮ ಕಣ್ಣುಗಳು ರಕ್ತದಂತೆ ಕೆಂಪಾಗಿದ್ದರೆ ಅಥವಾ ಹಿಮ್ಮಡಿಗಳು ಬಿರುಕು ಬಿಟ್ಟಿದ್ದರೆ ಅಥವಾ ತುಟಿಗಳಲ್ಲಿ ಗುಳ್ಳೆಗಳಿದ್ದರೆ ಅದು B2 ಕೊರತೆಯಿಂದ ಉಂಟಾಗುತ್ತದೆ. ನಿಮ್ಮ ಉಗುರುಗಳಲ್ಲಿ ಗೆರೆಗಳಿದ್ದರೆ ಅಥವಾ ದೇಹದ ತುರಿಕೆಗೆ ಬಲಿಯಾಗಿದ್ದರೆ ಇವು ವಿಟಮಿನ್ B1 ಕೊರತೆಯ ಲಕ್ಷಣಗಳಾಗಿವೆ. ನಿಮ್ಮ ಉಗುರುಗಳು ಕಂದು ಬಣ್ಣದಲ್ಲಿದ್ದರೆ ಅದು ವಿಟಮಿನ್ B12 ಕೊರತೆಯಿಂದ ಉಂಟಾಗುತ್ತದೆ. ಕೆನ್ನೆಯ ಮೇಲೆ ಕೆಂಪು ಕಲೆಗಳು ಕಂಡುಬಂದರೆ ವಿಟಮಿನ್ B6 ಕೊರತೆಯಿಂದ ಉಂಟಾಗುತ್ತದೆ. ವಿಟಮಿನ್ ಬಿ ಸಮಸ್ಯೆಯು ತುಂಬಾ ಸಾಮಾನ್ಯವಾಗಿದೆ. ಚರ್ಮ, ಕೂದಲು, ಜೀರ್ಣಾಂಗ ವ್ಯವಸ್ಥೆ, ದೇಹದ ನೋವು, ಆತಂಕ ಮತ್ತು ಖಿನ್ನತೆಯಿಂದ ಬಳಲುತ್ತಿದ್ದರೆ ವಿಟಮಿನ್ ಬಿ ಕೊರತೆ. ವಿಟಮಿನ್ ಬಿ ಕೊರತೆಗೆ ಮುಖ್ಯ ಕಾರಣವೆಂದರೆ ಹೆಚ್ಚು ಪಿಜ್ಜಾ, ಬರ್ಗರ್, ಸಮೋಸ, ಡೋನೆಟ್ಸ್, ವೇಪರ್, ನಮ್ಕಿನ್, ಚಾಕ್ಲೇಟ್ಗಳನ್ನು ತಿನ್ನುವುದು ಕಡಿಮೆ ಮಾಡುವುದು ಮತ್ತು ಮನೆಯಲ್ಲಿಯೇ ತಯಾರಿಸಿದ ಆಹಾರವನ್ನು ಹೆಚ್ಚು ಸೇವಿಸುವುದು. ನಂಬರ್ 6, ಕಬ್ಬಿಣ ಮತ್ತು ಹಿಮೋಗ್ಲೋಬಿನ್. ನಿಮ್ಮ ಮುಖವು ಶುಷ್ಕವಾಗಿದ್ದರೆ, ನಿಮ್ಮ ತುಟಿಗಳು ಮಂದವಾಗಿದ್ದರೆ ಅಥವಾ ನಿಮ್ಮ ಉಗುರುಗಳು ಬಣ್ಣವು ಮಸುಕಾಗಿದ್ದರೆ ನೀವು ಕಬ್ಬಿಣ ಮತ್ತು ಹಿಮೋಗ್ಲೋಬಿನ್ ಕೊರತೆಯಿಂದ ಬಳಲುತ್ತಿದ್ದೀರಿ. ಇವೆರಡೂ ಪರಸ್ಪರ ಸಂಬಂಧ ಹೊಂದಿದೆ, ಏಕೆಂದರೆ ದೇಹಕ್ಕೆ ರಕ್ತವನ್ನು ತಯಾರಿಸಲು ಕಬ್ಬಿಣದ ಅವಶ್ಯಕತೆ ಇದೆ. ಇದರ ಕೊರತೆಯನ್ನು ಸರಿದೂಗಿಸಲು ಕಬ್ಬಿಣವನ್ನು ಕಟ್ಟುನಿಟ್ಟಾಗಿ ಕಬ್ಬಿಣದ ಅಂಶವಿರುವ ಆಹಾರದ ಪದಾರ್ಥಗಳನ್ನು ಸೇವಿಸುವುದು. ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸಲು ದೇಹದ ಮಸಾಜ್ ಮತ್ತು ವ್ಯಾಯಾಮ ಬಹಳ ಮುಖ್ಯ. ಇದು ರಕ್ತದ ಹರಿವಿಗೆ ಸಹಾಯ ಮಾಡುತ್ತದೆ. ಇದರಿಂದ ನಿಮ್ಮ ದೇಹದಲ್ಲಿ ಯಾವುದೇ ಸಮಸ್ಯೆ ಇರುವುದಿಲ್ಲ. ನಂಬರ್ 7, ಥೈರಾಯ್ಡ್. ಉಗುರುಗಳ ಮೇಲಿನ ಗೆರೆಗಳು, ಕಣ್ಣುಗಳಲ್ಲಿ ಊತ, ಉಬ್ಬುಗಳ ಉದುರುವಿಕೆ ಥೈರಾಯ್ಡ್ನ ಮುಖ್ಯ ಲಕ್ಷಣಗಳಾಗಿವೆ. ಥೈರಾಯ್ಡ್ ಗ್ರಂಥಿಯು ನಿಮ್ಮ ದೇಹದ ಚಯಾಪಚಯವನ್ನು ನಿಯಂತ್ರಿಸುತ್ತದೆ ಮತ್ತು ನಿಮ್ಮ ದೇಹವು ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು ಮತ್ತು ಕೊಬ್ಬನ್ನು ಹೇಗೆ ಬಳಸಿಕೊಳ್ಳುತ್ತದೆ ಎಂಬುದನ್ನು ಮಾನಿಟರ್ ಮಾಡುತ್ತಿರುತ್ತದೆ. ಆದ್ದರಿಂದ ಥೈರಾಯ್ಡ್ ಗ್ರಂಥಿಯಲ್ಲಿ ಸಮಸ್ಯೆ ಇದ್ದರೆ ವಾಸ್ತವವಾಗಿ ಇದು ಬಹಳಷ್ಟು ಕೊರತೆಯನ್ನು ಉಂಟು ಮಾಡುತ್ತದೆ. ಮಹಿಳೆಯರಲ್ಲಿ ಹೆಚ್ಚಿನ ಹಾರ್ಮೋನ್ ಬದಲಾವಣೆಗಳಾಗುತ್ತವೆ, ಆದ್ದರಿಂದ ಅದರಲ್ಲಿ ಥೈರಾಯ್ಡ್ ಇರುವ ಸಾಧ್ಯತೆಗಳು ಹೆಚ್ಚು. ಥೈರಾಯ್ಡ್ ಅನ್ನು ಗುಣಪಡಿಸಲು ಹಲವು ವಿಷಯಗಳಿವೆ. ಮನೆಯ ಆಹಾರದ ಪದಾರ್ಥಗಳನ್ನು ಸೇವಿಸಿ ಮತ್ತು ಪ್ರತಿದಿನ ವ್ಯಾಯಾಮ ಮಾಡಿ. ನಂಬರ್ 8, ವಿಟಮಿನ್ ಎ. ರಾತ್ರಿಯಲ್ಲಿ ನಿಮಗೆ ಕಣ್ಣಿನ ಸಮಸ್ಯೆ ಇದ್ದರೆ ಅದು ವಿಟಮಿನ್ ಎ ಕೊರತೆಯಿಂದ ಉಂಟಾಗುತ್ತದೆ. ಇದು ಯಕೃತ್ತಿನ ಅಸ್ವಸ್ಥತೆಯಿಂದ ಉಂಟಾಗುತ್ತದೆ, ಏಕೆಂದರೆ ಕೆಲವರು ಪ್ರತಿದಿನ ತರಕಾರಿಗಳನ್ನು ತಿನ್ನುತ್ತಾರೆ ಆದರೂ ಅವರು ವಿಟಮಿನ್ ಎ ಕೊರತೆಯನ್ನು ಹೊಂದಿರುತ್ತಾರೆ, ಏಕೆಂದರೆ ಅವರ ಯಕೃತ್ತು ತುಂಬಾ ಪಿತ್ತರಸವನ್ನು ಸ್ರವಿಸುತ್ತದೆ. ಇದರಿಂದಾಗಿ ದೇಹವು ವಿಟಮಿನ್ ಎ ಹೀರಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ವಿಟಮಿನ್ ಎ ಖನಿಜವು ಕೊಬ್ಬಿನಲ್ಲಿ ಕರಗಿರುವುದರಿಂದ ತುಪ್ಪವನ್ನು ಸೇವಿಸಬೇಕು. ಇದು ಅತ್ಯುತ್ತಮ ಮೂಲವಾಗಿದೆ. ಇದನ್ನು ನಿಮ್ಮ ರೊಟ್ಟಿ ಅಥವಾ ದಾಲಿಗೆ ಸೇರಿಸುವ ಮೂಲಕ ಪ್ರತಿದಿನ ಸೇವಿಸಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಲಿಲ್ಲವೆಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ, ಹಾಲ್ ನೋಟಿಫಿಕೇಶನ್ ಆನ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.